ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಅಲ್ಪಸಂಖ್ಯಾತರ ಘಟಕದಿಂದ ಸೈಯದ್ ಕುದುಸ್ ಆದ ನಾನು ನಿನ್ನೆ ಆಡಿಯೋ ರಿಲೀಸ್ ಆಗಿರೋ ಬಗ್ಗೆ ಜಮೀರ್ ಅಹಮದ್ ಬಗ್ಗೆ ಮಾತಾಡ್ತಿದ್ದಾರೆ. ಜಮೀರ್ ಅಹಮದ್ ಒಂದು ಒಳ್ಳೆ ನಾಯಕರು. ಅವರ ಹಿಂದೆ ಬಹಳಷ್ಟು ಮುಸಲ್ಮಾನ್ ಜನಾಂಗನೇ ಇದೆ. ಮುಸಲ್ಮಾನ್ ಜನಾಂಗ ಇರೋದ್ರಿಂದ ಮತ್ತು ಮುಂದೆ 28 ಎಲೆಕ್ಷನ್ ಬರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಮತ್ತು ಡಿಸಿಎಂ ಸ್ಥಾನ ಕೊಡ್ಲೇಬೇಕಂತ ನಾನು ಹೈಕಮಾಂಡ್ ನಲ್ಲಿ ಕೇಳ್ಕೊಂತಿದ್ದೀನಿ. ಮತ್ತು ಅಲ್ಪಸಂಖ್ಯಾತರಲ್ಲಿ 4 ಜನ ಕನಿಷ್ಠ ಮಂತ್ರಿಗಳನ್ನು ಮಾಡ್ಬೇಕಂತ ನಾನು ಕೇಳ್ಕೊಂತಿದ್ದೀನಿ. ಮತ್ತು ಜಮೀರ್ ಅಹಮದ್ ಖಾನ್ ಒಬ್ರು ಸ್ಟಾರ್ ಕ್ಯಾಂಪೇನರ್ ಅವರು. ಕೇರಳ ಆಗ್ಲಿ ಯಾವುದೇ ರಾಜ್ಯಗಳಲ್ಲಿ ಹೋದ್ರು ಅವರು ಒಂದು ಅವ್ರದೇ ಆದಂತಹ ಒಂದು ಇದರಲ್ಲಿ ವರ್ಚಸ್ಸಿಂದ ಎಲೆಕ್ಷನ್ ಮಾಡ್ತಾರೆ. ಅವರಿಗೆ ಡಿಸಿಎಂ ಸ್ಥಾನ ಕೊಡ್ಲೇಬೇಕು. ಕೊಟ್ರೇನೆ ನಮಗೆ ಕಾಂಗ್ರೆಸ್ ಅಲ್ಲಿ ಒಂದು ಶಕ್ತಿ ಬರುತ್ತಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಚಿತ್ರದುರ್ಗ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಘಟಕದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಮುಸಲ್ಮಾನರಿಗೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಇವಾಗ ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವ್ರು ನಾಳೆ ಹಾಗೆ ಸಿಎಂ ಆಗ್ಬಿಟ್ಟು ಓಟ್ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಅದಲ್ಲದೆ 4 ಸಚಿವ ಸ್ಥಾನಗಳನ್ನು ಕೊಡಬೇಕು. ಯಾಕಂದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಗೆ ಬಹಳ ವರ್ಷಗಳಿಂದ ಇದ್ದಾರೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ 2023 ಎಲೆಕ್ಷನ್ ಅಲ್ಲಿ ಸುಮಾರು 98% ಓಟ್ಗಳನ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಸೊ ನಾವು ಕೇಳೋದೇನಂತ ಹೇಳಿದ್ರೆ ಇನ್ನೂ ಪಕ್ಷ ಜಾಸ್ತಿ ಸಂಘಟನೆ ಆಗ್ಬೇಕು, ಪಕ್ಷ ಇನ್ನೂ ಗಟ್ಟಿ ಆಗ್ಬೇಕು, ಅಲ್ಪಸಂಖ್ಯಾತ ಓಟ್ಗಳು ಇನ್ನೂ ಗಟ್ಟಿ ಆಗ್ಬೇಕು. ಬೇರೆ ಪಕ್ಷಗಳು ನಮ್ಮ ಓಟನ್ನ ಹೊಡಿಲಿಕ್ಕೆ, ಯಾಕಂದ್ರೆ ಉದಾಹರಣೆಗೆ ನಮ್ಮ ದಾವಣಗೆರೆ ಎಲೆಕ್ಷನ್ ಇದೆ, ಮತ್ತೊಂದೆರಡು ಎಲೆಕ್ಷನ್ಸ್ ಇದೆ. ಅದ್ರಲ್ಲಿ ಉದಾಹರಣೆಗಳು ನಾವು ನೋಡಿದೀವಿ. ಆ ತರ ಆಗದೆ ಇರೋದಕ್ಕೆ ಈ ಸತಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಕಂಪಲ್ಸರಿ ಕೊಡ್ಲೇಬೇಕು ಅಲ್ಪಸಂಖ್ಯಾತರಿಗೆ. ಅದು ಸೀನಿಯರ್ ಲೀಡರ್ ಆದಂತಹ ಒಳ್ಳೆ ಕೆಲಸ ಮಾಡಿರುವಂತಹ ನಮ್ಮ ವಕ್ಫ್ ಮಿನಿಸ್ಟರ್ ಆಗಿರುವಂತಹ BZ ಜಮೀರ್ ಅಹಮದ್ ಸಾಹೇಬ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಅವ್ರ ಮೇಲೆ ನಡೀತಿರೋದಂತ ಹುನ್ನಾರಗಳು ಎಲ್ಲರಿಗೂ ಗೊತ್ತಿದೆ. ಇವಾಗ ಜಸ್ಟ್ ಅವ್ರಿಗೆ ಸಿಗಬಾರ್ದು ಅನ್ನೋ ಒಂದೇ ದೃಷ್ಟಿಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದೇನು ಅಲ್ಲ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಯಾವಾಗ್ಲೂ ರೆಡಿ ಇದ್ದೀನಿ, ಯಾವುದೇ ಕಾನೂನು ರೀತಿಯ ಇದಕ್ಕೆ ನಾನು ರೆಡಿ ಇದ್ದೀನಿ, ಹೋಗ್ಬಿಟ್ಟು ಪರೀಕ್ಷೆಗೆ ಒಳಗಾಗಿ ನಾನು ರೆಡಿ ಇದ್ದೀನಿ, AI ಜನರೇಟೆಡ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ 4 ಯುವಕರಿದ್ದಾರೆ. ಇನ್ನು ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬ್ರು ಆಗಿರ್ಬೋದು, ಇನ್ನೊಂದೆರಡು ನಮ್ಮ MLA ಆಗಿರ್ಬೋದು, ಅವ್ರಗಳಿಗೆ ಒಳ್ಳೆ ಸ್ಥಾನಗಳನ್ನು ಸಚಿವ ಸಂಪುಟ